ಲೂಕನ ಸುವಾರ್ತೆ ಅಧ್ಯಾಯ 8 ವಚನ 25. ನಿಮ್ಮ ನಂಬಿಕೆ ಎಲ್ಲಿ? ಇದು ಆಲ್ಮೋಸ್ಟ್ ಸೇಮ್ ಸಿಚುವೇಶನ್ ಥರನೇ. ಇಲ್ಲೂ ಸಹ ಒಂದೆಡೆ ಯೇಸುಸ್ವಾಮಿ ಹೋಗಿದ್ದಾರೆ. ಅಲ್ಲಿ ಬಹಳ ಜನರಿರುವ ಕಾರಣ ಅವರಿಂದ ಸ್ವಲ್ಪ ತಪ್ಪಿಸ್ಕೊಂಡು ಒಂದು ಸ್ವಲ್ಪ ಫ್ರೀ ಆಗಿರೋಣ ಅಂತ ಇನ್ನೊಂದು ಕಡೆ ಬರ್ತಾರೆ. ಅಲ್ಲಿ ದಂಡು ಅನ್ನುವಂಥ ಒಬ್ಬ ಮನುಷ್ಯನ ಮೀಟ್ ಮಾಡ್ತಾರೆ. ಅಲ್ಲಿಂದ ಅಲ್ಲಿ ಜನರು ಓಡಿಸ್ಬಿಡ್ತಾರೆ. ಅಯ್ಯೋ ನಿನ್ನಿಂದ ನಮಗೆ ತುಂಬ ಲಾಸ್ ಆಗ್ತದೆ ಅಂತ ತಿರ್ಗಾ ದೋಣಿ ಹತ್ತಿ ಪ್ರಯಾಣ ಮಾಡ್ತಾರೆ. ಸೊ ಈ ಸಮಯದಲ್ಲಿ ಏನಾಗತ್ತೆ, ಈ ಸಮಯದಲ್ಲಿ ಅವರು ದೋಣಿಯಲ್ಲಿರಬೇಕಾದ್ರೆ ಆ ದೋಣಿಯಲ್ಲಿರಬೇಕಾದ್ರೆ ಬಿರುಗಾಳಿ ಬರುತ್ತೆ. ಪುನಃ ತಿರ್ಗಾ ಅಲೆಗಳು ಅಪ್ಪಳಿಸುವಾಗ ಯೇಸುಸ್ವಾಮಿ ದೂರದಲ್ಲಿ ನಿಂತಿರುವುದನ್ನು ನೋಡ್ತಾರೆ. ನೋಡಿದ ತಕ್ಷಣ ಅಯ್ಯೋ ದೆವ್ವ ಇರಬೇಕು. ಇಲ್ಲ, ಆಮೇಲೆ ಗೊತ್ತಾಗತ್ತೆ ಅದು ಸ್ವಾಮಿ ಅಂತಾನೆ. ಹತ್ರ ಬರುವಾಗ ಪೇತ್ರ ಹೇಳ್ತಾನೆ, ನೀನು ಸ್ವಾಮಿನೇ ಆಗಿದ್ದರೆ ನಾನು ದೋಣಿ ಮೇಲೆ ಅಂದರೆ ನೀರ ಮೇಲೆ ದೋಣಿಯಿಂದ ಇಳಿದು ನೀರ ಮೇಲೆ ನಡೆದ್ಕೊಂಬರೋದಕ್ಕೆ ಅಪ್ಪಣೆ ಕೊಡು, ನೀನು ಬಾರಪ್ಪ. ಪೇತ್ರ ಇಳಿದು ಬರ್ತಾನೆ, 2 ಹೆಜ್ಜೆ ಇಡ್ತಾನೆ. 2 ಹೆಜ್ಜೆ ಇಟ್ಟಾಗ ಆತನಿಗೆ ನಂಬಿಕೆ ಬರುತ್ತೆ, ಅಯ್ಯೋ ಸ್ವಾಮಿ ಅಲ್ವಾ. ಆದರೆ ಸುತ್ತಮುತ್ತ ಇರುವಂಥ ಬಿರುಗಾಳಿಯನ್ನು ನೋಡುವಾಗ, ಆ ದೊಡ್ಡ ದೊಡ್ಡ ಅಲೆಗಳನ್ನು ನೋಡುವಾಗ ಆತನು ಭಯ ಬಂದು ಅದರಲ್ಲಿ ಮುಳುಗಿ ಹೋಗ್ತಾನೆ. ಆತನ ಮೇಲೆತ್ತಿ ಕೇಳುವಂಥ ಪ್ರಶ್ನೆ, ಎಲ್ಲಪ್ಪ ನಿನ್ನ ನಂಬಿಕೆ? ಅಲ್ಪ ವಿಶ್ವಾಸಿ ಆಗಿದೆಯಲ್ಲ, ನಿನ್ನ ನಂಬಿಕೆ ಎಲ್ಲಿ? ನಾನಿದ್ದೇನೆ, ನಿನ್ನ ಮುಂದೆ ಇದ್ದೇನೆ, ನಾನು ಹೇಳ್ತಾ ಇದ್ದೇನೆ ಆ ಬಿರುಗಾಳಿ ಮಧ್ಯೆ ನನ್ನ ಹತ್ರ ನಡ್ಕೊಂಡು ಬಾ ಅಂತ. ಆದರೆ ನನ್ನನ್ನು ಮರೆತು ಹೋಗಿ ಅಲ್ಲಿ ಸುತ್ತಮುತ್ತ ಇರುವಂಥ ಬಿರುಗಾಳಿಯನ್ನು ನೋಡ್ತಾ ಇದೆಯಲ್ಲ, ಹೇಗೆ ಇದು? ನಾನಿದ್ದೇನೆ ನಿನ್ನ ಮುಂದೆ. ಆ ಬಿರುಗಾಳಿಗೆ ಸುಮ್ಮನೆ ಮಾಡುವಂತಹ ಅಥವಾ ತಣ್ಣಗೆ ಮಾಡುವಂಥ ಶಕ್ತಿ ನನ್ನಲ್ಲಿದೆ. ನಿನಗೆ ಬರುವಂಥ ಎಲ್ಲ ಕಷ್ಟಗಳಿಂದ ತೆಗೆಯುವಂಥ ಶಕ್ತಿ ನನ್ನಲ್ಲಿದೆ. ಆದರೂ ಸಹ ನನ್ನನ್ನು ನೋಡಿದೆ ನೀನೇನು ಮಾಡ್ತಾ ಇದೆಯಾ? ನಿನ್ನ ದೃಷ್ಟಿಯನ್ನು ನಿನಗಿರುವಂಥ ಕಷ್ಟಗಳ ಮೇಲೆ ಇಟ್ಟಿದ್ಯಾ? ಅದನ್ನು ಮಾಡಬೇಡ. ನೋಡಿ, ಅನೇಕ ಬಾರಿ ನಾವು ನಮ್ಮ ಜೀವಿತದಲ್ಲಿ ಇಷ್ಟೇ ಮಾಡಬೇಕು. ನಮ್ಮ ದೃಷ್ಟಿ ದೇವರ ಮೇಲೆ ಇರಬೇಕು. ಆತನಿಗೆ ಎಲ್ಲವನ್ನು ಮಾಡುವುದಕ್ಕೆ ಶಕ್ತನಾಗಿರುವಂತಹ ದೇವನು, ಆತನಿಗೆ ಆ ಶಕ್ತತೆ ಇದೆ. ಆದರೆ ನಾವು ನಮ್ಮ ದೃಷ್ಟಿಯನ್ನು ಅಲೆಗಳ ಮೇಲೆ ಯಾವಾಗಲೂ ಇಟ್ಟಿರ್ತೇವೆ. ಆ ಸಮಯದಲ್ಲಿ ದೇವರು ಕೇಳುವಂಥ ಪ್ರಶ್ನೆ, ಎಲ್ಲಪ್ಪ ನಿನ್ನ ನಂಬಿಕೆ? ಎಲ್ಲೋಯ್ತು ನಿನ್ನ ನಂಬಿಕೆ ಅಂತ. ನಾವು ಕಾಮನ್ ಆಗಿ ಹೇಳ್ತಾ ಇರ್ತೀವಿ, ಫಿಕ್ಸ್ ಐಸ್ ಆನ್ ಜೀಸಸ್ ಅಂತ. ನಮ್ಮ ದೃಷ್ಟಿಯನ್ನು ಯೇಸುವಿನ ಮೇಲೆ ಇಡಬೇಕು ಅಂತ. ನೀವು ಹೇಳ್ದಂಗೆ ಪ್ರಪಂಚದ ಈ ಜಂಜಾಟ ಅಂತ ನಾವೇನು ಹೇಳ್ತೀವಿ, ಯೇಸುಸ್ವಾಮಿ ಇಲ್ಲ ಅಂದರೆ ನಮಗೆ ಆ ಹೋಪ್ ನಿರೀಕ್ಷೆ ಅನ್ನೋದಿರೋಲ್ಲ. ಹೌದು ಹೌದು, ಖಂಡಿತ ಖಂಡಿತ. ಯೇಸುಸ್ವಾಮಿಯನ್ನು ನೋಡಿದಾಗ ಎಂಥ ಕಷ್ಟವಾದರೂ ಅದರಿಂದ ಹೊರ ತರ್ತಾನೆ ಸ್ವಾಮಿ, ಶಕ್ತನಾಗಿದ್ದಾನೆ ಅಂತ ಒಂದು ನಂಬಿಕೆ ಬಂದರೆ, ಅಂದರೆ ಹೊರ ತರಲೇಬೇಕು ಅನ್ನುವಂಥ ಪರಿಸ್ಥಿತಿನೂ ಅಲ್ಲ ಇಲ್ಲಿ. ಹೌದು, ನಿಜ. ಏನು, ಸ್ವಾಮಿ ನನ್ನ ಜೊತೆ ಇದ್ದಾನೆ, ಆ ಕಷ್ಟದಲ್ಲೂ ಸಹ ಜೊತೆಲಿ ಇದ್ದಾನೆ ದೇವರು. ಅದಕ್ಕಿಂತ ಇನ್ನೇನು ಬೇಕು? ನಮಗೆ ಅನ್ಸತ್ತಲ್ಲ ಯಾವಾಗಲೂ, ಯಾರಾದರೂ ಒಬ್ಬರಾದರೂ ಇದ್ದಿದ್ರೆ ಕಷ್ಟದ ಸಮಯದಲ್ಲಿ ಹೇಗಿರುತ್ತೆ. ಸೊ ದೇವರ ಕೆಲಸ ಮಾಡ್ತಾ ಇದ್ದಾನೆ. ಸೊ ಇದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ದೇವರು ನಮ್ಮ ಜೊತೆ ಇದ್ದೂ ನಾವು ಕೇಳ್ತಾ ಇದ್ದೀವಿ, ಅಯ್ಯೋ ಮುಳುಗೋಗ್ತಾ ಇದ್ದೀನಿ, ಕಾಪಾಡಪ್ಪ ಕಾಪಾಡಪ್ಪ. ಎಲ್ಲಪ್ಪ ನಿನ್ನ ನಂಬಿಕೆ?